ಹೇಳ್ಬೇಕು ಅಂದ್ರೆ ನಿಮ್ಮ ಅತ್ತೆ ಈ ಮನೆಯ ನೋಡ್ಕೊಂಡು ಹೋಗಿದ್ರು ಕಣಮ್ಮ. ನಿಮ್ಮ ಅತ್ತೆ ಒಂದು 3 ದಿನದಾಗ ದುಡ್ಡೆಲ್ಲ ಕೊಟ್ಬಿಟ್ಟು ತಗತೀನಿ ಅಂತ ಹೇಳಿದ್ರು. ನಿಮ್ಮ ಅತ್ತೆ ಕೈಲಂತೂ ತಗೊಳಕ್ಕಾಗಲಿಲ್ಲ. ಅಯ್ಯೋ ಅದಕ್ಕೇನೆಯ ಈಗ ನೀವು ಕೇಳಿದ್ರಲ್ಲ, ಅತ್ತಾಗ ನೀವೇನೇ ತಗತ್ತೀರೇನೋ ಒಂದೇ ಮನೇಲಲ್ವಾ, ಇಬ್ರಾಗ ಯಾರು ತಗೊಂಡ್ರು ಒಂದೇನೆಯ. ಬಂಗಾರಮ್ಮನ ಮನೇಲಿ ಬಿಟ್ಬಿಟ್ಟು ಇನ್ನು ಯಾರು ತಗೊಳಕ್ಕೆ ಸಾಧ್ಯ ಹೇಳಿ. ಈ ಸುತ್ತಮುತ್ತದಾಗೆ ಯಾರು ಅಷ್ಟೊಂದು ತಗೊಳಕ್ಕಿಲ್ಲ. ಮನೆ ಮಾತ್ರ ಸೊಗಸಾಗೈತೆ. ನಿಮ್ಮ ಮನೆ ಅಷ್ಟೇನು ದೊಡ್ಡದಾಗೇನಿಲ್ಲ, ಆದರೂ ಪರವಾಗಿಲ್ಲ, ಸೊಗಸಾಗಿ ಸಣ್ಣದಕೈತೆ. ಹೇಳ್ಬೇಕು ಅಂತಂದರೆ ಚೊಕ್ಕದಾಗೈತೆ. ಒಂದ್ಕಿತ ನೋಡಿ ಬನ್ನಿ. ಬಂಗಾರಮ್ಮರು ಎಲ್ಲ ಮಾತಾಡ್ಬಿಟ್ಟು ಅಡ್ವಾನ್ಸ್ ಕೊಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗಿದ್ರು. ಆದರೆ ಏನೋ ವಿಧಿಯಾಟ, ಪಾಪ ಜೈಲಿಗೆ ಹೋಗ್ಬಿಟ್ರು. ಹೋದ್ರೆ ಹೋಗ್ಲಿ ಬಿಡಿ, ಇನ್ನು ಏನು ತಾನೇ ಮಾಡೋಕ್ಕಾಯ್ತದೆ, ನೀವು ತಾನೇ ನೀನಿಯ. ನಿಮ್ಮದೆಲ್ಲ ಕೇಳ್ಪಟ್ಟಿದ್ದೀನಿ, ನೀವೆಲ್ಲ ಭಾಳ ಒಳ್ಳೆಯರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಕೇಳ್ಪಟ್ಟಿದ್ದೀನಿ. ಬನ್ನಿ ಬನ್ನಿ, ಒಳಗಡೆಗೆ ಬನ್ನಿ ಹೋಗೋಣ. ಹಾ, ನಮ್ಮ ಅತ್ತೆ ತಗೊಳ್ತೀನಿ ಅಂತ ಹೇಳಿದ್ರ, ಅದೇನೋ ನನಗೆಲ್ಲ ಗೊತ್ತಿಲ್ಲ ಆ ವಿಚಾರ ಎಲ್ಲನೂ. ನನಗೆ ಬೇಕಿತ್ತು ಮನೆ, ಅದಕ್ಕೆ ತಗೋತಾ ಇದ್ದೀನಿ. ನಾನು ನನ್ನ ಮಗ ಇಬ್ಬರೇನೆ, ದೂರ ಬರೋಲ್ಲ, ಯಾಕೆ ಹತ್ರದಲ್ಲೇ ಊರಲ್ಲೇ ತಗೊಳ್ಳೋಣ ಅಂತ ಹುಡುಕ್ತೆ. ಊರಾಗೆ ಯಾವ ಮನೆ ಮಾರಕ್ಕೆ ರೆಡಿಯಾಗಿರಲಿಲ್ಲ. ಅದಕ್ಕೆ ಈ ಮನೆ ಏನಾದ್ರೂ ಸಿಗುತ್ತೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಬಂದೆ. ನಿಮ್ಮ ಮನೆ ಈಚೆ ಕಡೆಯಿಂದ ತುಂಬ ಇಷ್ಟ ಆಯಿತು. ಒಳಗಡೆ ಒಂದ್ಸಲ ಎಲ್ಲ ಕ್ಲಿಯರಾಗಿ ನೋಡ್ಬಿಟ್ರೆ, ನಾನು ಅಡ್ವಾನ್ಸ್ ಅಲ್ಲ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಇವತ್ತೇ ಮನೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇವತ್ತೇ ಮನೆ ತೊಗೊಬಿಡ್ತೀನಿ. ಯುಗಾದಿ ಹಬ್ಬನ ಇಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೇನೆ. ಅಯ್ಯೋ ಬನ್ನಿ, ತಮಾಷೆ ಮಾಡಕ್ಕೆ ಹೋಗ್ಬೇಡಿ. ನೀವೇನು ಈ ಮನೆಗೆ ಬಾಪ ಯುಗಾದಿ ಹಬ್ಬ ಮಾಡೋದು? ನಿಮ್ದು ಒಳ್ಳೆ ದೊಡ್ಡದಾಗೈತೆ ಮನೆ ಮಾತ್ರ ನನಗೆ. ನೀವೇನು ಮಾಡೋದು? ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಆದರೂ ನೋಡಿ ಬನ್ನಿ. ಹಾಂ, ಮನೆ ಮಾತ್ರ ಬ್ಯೂಟಿಫುಲ್ ಆಗಿದೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಐ ಲೈಕ್ ಇಟ್. ತುಂಬ 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 ಚೆನ್ನಾಗಿದೆ. ವಾವ್, ಈ ಥರನೇ ತೊಟ್ಟಿ ಮನೆ, ಹಂಚಿನ ಮನೆ ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಎಲ್ಲ ತುಂಬ ಚೆನ್ನಾಗಿದೆ. ಅಮ್ಮ ಇಲ್ಲಿ ನೋಡ್ಬಾ, ಇಲ್ಲೂ ತುಂಬ ಚೆನ್ನಾಗಿದೆ. ವಿಹಾನ್, ಎಲ್ಲಂದ್ರಲ್ಲೇ ಹೋಗ್ಬಾರ್ದು. ಬಾಯ್ಲಿ, ಮನೆ ನೋಡು ಎಷ್ಟು ಚೆನ್ನಾಗೈತೆ. ಬಾಯ್ಲಿ ಬಾಯ್ಲಿ. ಮಮ್ಮಿ, ನಾನು ಇಲ್ಲೆಲ್ಲ ನೋಡ್ಕೊಂಡು ಬರ್ತೀನಿ ಮಮ್ಮಿ, ಪ್ಲೀಸ್. ಸರಿ ನೋಡು. ನೋಡಿ, ಹಳೆ ಮನೆಯ ಸುಮಾರು ವರ್ಷ ಆಯಿತು ಕಟ್ಬಿಟ್ಟು. ಒಂದು 30 ವರ್ಷ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ, ಒಂದು 25-30 ವರ್ಷ. ನಾವು ಹೊಸ ಮನೆಯೆಲ್ಲ ಕಟ್ಕೊಂಡ್ವಿ. ಅದಕ್ಕೆ ಬೇರೆ ಮನೆಗೆ ಹೋಗ್ಬಿಟ್ವಿ. ಪತ್ರ ಗಿತ್ರ ನಾನು ತಂದಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗೇನಿ ಐತೆ, ಬೇಕಾದ್ರೆ ಕೊಡ್ತೀನಿ. ಆದರೆ 25 ಲಕ್ಷ ರೂಪಾಯಿ ಮನೆ ಕೊಟ್ಟೇ ಕೊಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟಿದ್ದೆ. 20 ಲಕ್ಷ ರೂಪಾಯಿ ಮೊದಲು ಕೊಡ್ತೀನಿ, ಆಮೇಲೆ 5 ಲಕ್ಷ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು. ಆದರೆ ಏನೋ ಹಿಂಗೆ ಆಗೋಯ್ತು. ಅಂದರೆ ನಮ್ಮ ಅತ್ತೆ ಈ ಮನೆ ತಗೊಳ್ಳೋಕ್ಕೋಸ್ಕರ ನನ್ನ ಮಗುನ ಕಿಡ್ನಾಪ್ ಮಾಡಿದ್ರು ಅಂತ ಆಯಿತು. ಸರಿ ಸರಿ ಸರಿ, ಇದೇ ವಿಚಾರಕ್ಕೆ ನನ್ನ ಮಗನ ಕಿಡ್ನಾಪ್ ಮಾಡಿರೋದಲ್ವಾ? ಗೊತ್ತಾಯ್ತು ಬಿಡು. ಹೌದಾ, ನಮ್ಮ ಅತ್ತೆ ನಮ್ಮ ಮನೆಗೆ ಯಾರಿಗೂ ಹೇಳಿರಲಿಲ್ಲ ತಗೋತೀನಿ ಅಂತ ಹೇಳ್ಬಿಟ್ಟು. ಯಾಕೆ ತಗೋತಾ ಇದ್ರು ನಮಗೂ ಗೊತ್ತಿಲ್ಲ, ಸರಿಯಾಗಿ ಮನೆಗೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಆದರೆ ಮತ್ತೆ ನಮ್ಮ ಅತ್ತೆ ಬಂದು ಕೇಳೋದು ಮಾಡಿದ್ರೆ ನೀವು ನೋಡ್ಕೋತೀರಾ ಅಲ್ವಾ? ಅಯ್ಯೋ, ಇದು ನನ್ನ ಮನೆ, ನಾನು ಯಾರಿಗೆ ಬೇಕಾದರೂ ಮಾಡ್ತೀನಿ. ಈಗ ಹೇಳ್ಬೇಕು ಅಂದರೆ ಮಾರ್ಬಿಟ್ಟು ನಲ್ಲಿ ಇರೋಕ್ಕಿಲ್ಲ. ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಆ ಊರಾಗ ಮನೆ ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟೈತೆ. ಆ ಊರಿಗೆ ಹೋಗೋದೊಂದೇ ನೀ ಬಾಕಿ. ಇರಿ, ಪತ್ರ ತಗೊಬಿಟ್ಟು ಬರ್ತೀನಿ. ಸಾಕಲ್ವಾ, ನಾನು ವಿಹಾನ್ ಇರೋದಕ್ಕೆ ಚೆನ್ನಾಗೇನೇ ಐತೆ. ಹಬ್ಬ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗೇ ಐತೆ. ಯಾರೋ ಆಸ್ತಿ ನಂಬ್ಕೊಂಡು ಬದುಕೋದಕ್ಕಿಂತ ನಾನೇ ಆಸ್ತಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ಇಷ್ಟು ದಿನ ನಾನು ಫಾರಿನಾಗೆಲ್ಲ ದುಡ್ದಿದ್ದು ದುಡ್ಡು ಅದು ಇದು ಎಲ್ಲನೂ ಹೆಂಗೋ ಇದಕ್ಕೇನೇ ಹಾಕಿದ್ರಾಯ್ತು ಬಿಡು. ಒಂದು ಸ್ವಲ್ಪ ಒಡವೆ ಗಿಡವೆ ಬೇಕಾದ್ರೆ ಕೊಟ್ಟು ಮಾಡಿದ್ರಾಯ್ತು. ನಾನು ಇನ್ನೂ ಕೆಲಸ ಮಾಡ್ಕೊಂಡು ಇನ್ನೂ ಏನಾರ ಮಾಡಿ ನನ್ನ ಮಗುನ ಚೆನ್ನಾಗಿರೋ ಸ್ಕೂಲ್ಗೆ ಓದಿಸ್ಬೋದು ಬಿಡು. ತಗೊಳ್ಳಿ, ಇದೇ ಮನೆ ಪತ್ರ. ಯಾವ ತಕರಾರು ಇಲ್ಲ, ಯಾವ ತೊಂದರೆನೂ ಇಲ್ಲ. ಒಂದ್ಸಲ ನೋಡ್ಬಿಡಿ. ಅಲ್ಲ, ನಿಮ್ಗೆ ಅಷ್ಟು ದೊಡ್ಡ ಮನೆ ಐತಲ್ಲ, ಈ ಮನೆ ತಗೊಂಡು ಏನು ಮಾಡ್ತೀರಾ? ಬಾಡಿಗೆಗೆ ಬಿಡಬೇಕು ಅಂತ ಅನ್ಕೊಂಡಿದ್ದೀರಾ? ಛೇ ಛೇ ಛೇ, ನನಗೆ ಆ ಥರ ಎಲ್ಲ ಉದ್ದೇಶ ಇಲ್ಲ. ಬಾಡಿಗೆಗೆ ಬಿಡಬೇಕು, ದುಡಿಬೇಕು, ಆ ಥರ ಏನೋ ಉದ್ದೇಶ ಇಲ್ಲ. ಈ ಮನೆಗೆ ನಾನು ನನ್ನ ಮಗ ಇಬ್ಬರು ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೇ ನಮ್ಮ ಮೊರೆ ಹಿಂಗೆ ಹೇಳ್ತಾ ಇದ್ದೀರಾ? ನೀವು ನಿಮ್ಮ ಮಗ ಇಬ್ಬರು ಇರಬೇಕು ಅಂತ ಹೇಳ್ಬಿಟ್ಟು ಯಾಕೆ? ಆ ಮನೆಯಾಗಿಲ್ವಾ? ಮನಸ್ಸೇ ಮನುಷ್ಯತ್ವನೇ ಇದ್ದಿರೋ ಮೃಗಗಳ ಜೊತೆ ಬಾಳೋದಕ್ಕಿನ ಒಬ್ಬಂಟಿಯಾಗಿ ದೂರ ಬಾಳೋದೇ ಎಷ್ಟು ವಾಸಿ ಅಂತ ಅನ್ನಿಸ್ತು. ಅದಕ್ಕೇನೆ ನಮ್ಮ ಅತ್ತೆ ಜೊತೆ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ನಾನೇ ಏನೇ ಬಂದುಬಿಟ್ಟಿದ್ದೀನಿ. ಇಬ್ಬರೇ ಆರಾಮಾಗಿದ್ಬಿಡೋಣ ಅಂತ ಹೇಳ್ಬಿಟ್ಟು. ಏನೋ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಏಜಾಗಿ ತಪ್ಪು ಮಾಡ್ಕೊಂಡಿದ್ದೀನಿ. ಅವನ್ನ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡೆ ಅಲ್ಲಿ. ಆದರೆ ಈಗ ತುಂಬ ಅನುಭವಿಸ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕಷ್ಟ ನಮ್ಮ ಕರ್ಮ. ಅದಕ್ಕೆ ಎಲ್ಲರ ನಿರ್ಧಾರ ಮಾಡಿ ಬೇರೆ ಮನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮನೆ ಮಾಡಿದ್ದೀನಿ. ಮನೆ ಪತ್ರ ಎಲ್ಲ ಕರೆಕ್ಟಾಗಿದೆ. ನಾನು ನಿಮಗೆ ಚೆಕ್ ಕೊಡ್ತೀನಿ. ಕ್ಯಾಶ್ ಎಲ್ಲ ನನ್ನ ಹತ್ರ ಅಷ್ಟೊಂದಿಲ್ಲ, ಚೆಕ್ ಕೊಡ್ತೀನಿ. ನಾಳೆ ಬಿಟ್ಟು ನಾಡು ಚೆಕ್ ಹಾಕ್ಕೊಳ್ಳಿ, ಅಷ್ಟೊಳಗಡೆ ನಿಂದೆಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಅತ್ತೆನೂ ಸರಿ ಇಲ್ಲ, ನಿಮ್ಮ ಮಾವನೂ ಸರಿ ಇಲ್ಲ, ಇಬ್ಬರೂ ಸರಿ ಇಲ್ಲ. ಇಬ್ಬರು ಹಲಾಲ್ ಟೋಪಿಗ್ಲೇನೇನೆ, ಯಾರೂ ಸರಿ ಇಲ್ಲ. ಆಸ್ತಿ ಎಲ್ಲನೂ ಅವ್ರ ಅಪ್ಪ ಮಾಡಿರೋ ಆಸ್ತಿ, ನಿಮ್ಮ ಮಾವರ ಅಪ್ಪ ಮಾಡಿರೋ ಆಸ್ತಿ. ಇದಕ್ಕಿನ್ನೂ ಶಾನೆ ಇತ್ತು. ನಿಮ್ಮ ಮಾವ ಅವರು ಇವ್ರಿಗೆ ಅಂತ ಹೇಳ್ಬಿಟ್ಟು ಬೋಲ್ ಕಳೆದ್ಬಿಟ್ಟ. ನಿಮ್ಮ ಮಾವ ತೀರ್ಥಯಾತ್ರೆ ಹೋಯ್ತಾನೆ ಅಂತ ಅನ್ಕೊಂಡ, ಇಲ್ಲ ಅವಳ ಮನೆ ಇವಳು ಇಕ್ಕೊಂಡಿರೋ ಮನೆ, ಆ ಇಕ್ಕೊಂಡಿರೋ ಮನೆ ಅಂತ ಹೇಳ್ಬಿಟ್ಟು ಹಂಗೂ ಹಿಂಗೂ ಅಂತ ಹೇಳ್ಬಿಟ್ಟು ಬರೀ ಓಡಾಡ್ತಾನೆ ಇರ್ತಾನೆ ಕಣವ. ನೀನು ನೋಡಿದ್ರೆ ನಂಗೆ ಅಯ್ಯೋ ಅನ್ನಿಸ್ತು, ಒಳ್ಳೆ ಮಗ ಅಂತ ಕಾಣಿಸ್ತಾ ಐತೆ. ಅದಕ್ಕೆ ನಿನಗೆ ಎಲ್ಲನೂ ಹೇಳ್ತಿರೋದು ನಾನು ನಿನಗೆ. ನೋಡವ, ಹೊಸಿ ಜಾಗೃತಿಯಾಗಿರು, ಸರಿನಾ? ಏನು ಬಿಟ್ಕೊಡ್ಬೇಡ ಕಣವ. ಆ ಮನೆ, ಅಯ್ಯೋ ಬಿಡು, ಆ ಬಂಗಾರಮ್ಮ ಭಾಳ ಸ್ಟ್ರಿಕ್ಟಲ್ಲ. ಅದಕ್ಕೆ ಅವಯ್ಯ ಊರಾಗೆಲ್ಲೂ ಅವತಾರ ಮಾಡ್ತಿರ್ಲಿಲ್ಲ. ಬೇರೆ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹೆಂಗಸ್ರ ಜೊತೆ ಅಂತ ಇದು ಬಿಟ್ಟು ಬರೋನು.
ಅಷ್ಟೇ ನಿನಗೆ ಅವಂದು ಎಲ್ಲನೂ ಬುದ್ಧಿ ಅಂದರೆ ನಾಳೆಗೆ ಏನು ಸಿಗ್ತದೋ ಏನು ಸಿಗಲ್ವೋ ಆಸ್ತಿ ಒಂದೊಂದೇ ಒಂದೊಂದೇ ಮಾರಾಟ ಮಾಡಿ ತಿಂದು ನೀರು ಕುಡಿದ್ಬಿಡ್ತಾನೆ. ಅದಕ್ಕೆ ಹೇಳಿರೋದು ನೋಡಿ, ನೀನು ಎಚ್ಚೆತ್ಕೊಂಡು ನಿನ್ನ ಜೀವನನೇ ಸೆಟ್ಲ್ ಮಾಡ್ಕೊಳವ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಅಷ್ಟೇನೆ. ಮಮ್ಮಿ ಮನೆ ಸೂಪರ್ ಮಮ್ಮಿ, ಸೂಪರ್ 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 ಮಮ್ಮಿ, ತುಂಬಾ ಇಷ್ಟ ಆಯ್ತು ಮಮ್ಮಿ ನನಗೆ ಮನೆ. ಹಾವಿಗ ನಿನ್ಮೇಲೆ ಇಲ್ಲೇ ಇರೋಣ ಬಿಡು. ನಿಜನಾ? ಇಷ್ಟೊಂದೆಲ್ಲ ಅಂತ ನನಗೂ ಗೊತ್ತಿರಲಿಲ್ಲ ವಿಷಯ, ಈಗಲೇ ಗೊತ್ತಾಗ್ತಿರೋದು ನನಗೂ ಇಷ್ಟೊಂದೆಲ್ಲ ನಡೆದೈತೆ ಅಂತ ಹೇಳ್ಬಿಟ್ಟು. ಸರಿ ಬಿಡಿ, ಆ ಮನೆ ವಿಚಾರ ನನಗೆ ಬೇಡವೇ ಬೇಡ. ಅವ್ರ ಆಸ್ತಿ ಅವರೇ ಇಟ್ಕೊಳ್ಳಿ, ನನಗೆ ಗೊತ್ತು ಹೆಂಗೆ ಕಷ್ಟಪಟ್ಬಿಟ್ಟು ಜೀವನ ಮಾಡಬೇಕು ಅಂತ ಹೇಳಿ. ಹೆಂಗೋ ಜೀವನ ಮಾಡ್ಕೊಂಡು ನೆಮ್ಮದಿಗೆ ಇದ್ಬಿಡ್ತೀನಿ. ಯಾರ ಸವಾಸನೂ ನನಗಂತೂ ಬೇಡ. ಯಾರ ಸವಾಸನ ಮಾಡಿದ್ರೆ ಅಲ್ವಾ ತಲೆನೋವು. ತುಂಬ ಥ್ಯಾಂಕ್ಸ್. ಈ ಮನೆ ರಿಜಿಸ್ಟ್ರೇಷನ್ ಆದಷ್ಟು ಬೇಗ ಮಾಡಿಸಿ, ಯಾಕಂದರೆ ನಾನು ನಾಳೆಯಿಂದನೇ ಇದೇ ಮನೆಗೆ ಇರಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಇವತ್ತೊಂದಿನ, ನಾಳೆ ಬೇಡ ನಾಡೋದ್ರಿಂದ ಇರ್ತೀನಿ. ನಾಳೆ ಮಂಗಳವಾರ ಅಲ್ವಾ, ಬುಧವಾರ ಬಂದು ಹಾಲು ಕುಸ್ಬಿಟ್ಟು ಪೂಜೆ ಮಾಡ್ತೀನಿ. ಮೊದಲನೇ ದಿನ ಇದೇ ಮನೆಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಗ ರಿಜಿಸ್ಟ್ರೇಷನ್ ಮುಗಿದ್ರೆ. ಖಂಡಿತ ಖಂಡಿತ ಖಂಡಿತ. ನಾನು ನಿಮಗೆ ನಾಳೆ ಇಲ್ಲ ನಾಡಿದ್ದು ಬೇಕಾದ್ರೆ ಈಗಲೇ ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ. ನೀವೆಂಥವ್ರು ಅಂತ ಊರಿಗೆ ಗೊತ್ತು, ನೀವು ಎಷ್ಟು ಒಳ್ಳೆಯವರು ಅಂತ ಹೇಳ್ಬಿಟ್ಟು. ಆಯಿತು ಬಿಡಿ, ಎಲ್ಲನೂ ಕೊಡ್ತೀನಿ. ನೋಡಿ, ನೀವು ನಮಗೆ 25 ಲಕ್ಷ ಕೊಡೋದು ಬೇಡ, 22 ಲಕ್ಷ ಕೊಟ್ಬಿಡಿ ಸಾಕು. 22 ಲಕ್ಷ ರೂಪಾಯಿಗೆ ನೀನೇ ಕೊಟ್ಬಿಡ್ತೀನಿ ಮನೆಯ. ನಿಮಗೆ ನೋಡಿದ್ರೆ ನನಗೆ ದೇವ್ರು ನನ್ನ ಮಗಳೇ ನೆನಪಾಯ್ತಳೆ. ನನ್ನ ಮಗಳು ಹಿಂಗೆ ನೀಯ ಚಿಕ್ಕಳು ಹೆಂಗೆಂಗೂ ಬಿಡಿ, ಅದೆಲ್ಲ ಬೇಡ. ನನಗೆ 22 ಲಕ್ಷ ಕೊಟ್ಬಿಡಿ ಸಾಕು. ತುಂಬ ಥ್ಯಾಂಕ್ಸ್ ಅಂಕಲ್, ತುಂಬ ಥ್ಯಾಂಕ್ಸ್. ನನಗೆ ಈ ಮನೆ ಕೊಟ್ಟಿದ್ದಕ್ಕೆ ಸಾಕು. ನನಗೂ ನನ್ನ ಮಗಂಗೆ ಈ ಮನೆಗಿರೋಕ್ಕೆ. ಇವತ್ತಿಂದ ನಾವು ಈ ಮನೆ ಕ್ಲೀನ್ ಮಾಡಿಕೊಂಡು ಈ ಮನೆಯೆಲ್ಲ ನೋಡ್ಕೋಬೋದು ತಾನೇ? ಅಯ್ಯೋ, ಅದಕ್ಕೇನಂತಮ್ಮ, ಬೀಗ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ನೀನೇ ಬೀಗ ಹಾಕ್ಕೊಂಡು ನೀನೇ ಕ್ಲೀನ್ ಮಾಡ್ಕೊಂಡು ಏನು ಬೇಕೋ ಮಾಡ್ಕೊ ಅಷ್ಟೇ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಕಣಮ್ಮ, ನಿನ್ನ ಥರ ಸ್ವಾಭಿಮಾನಿ ಹೆಣ್ಣುಗಳನ್ನ ನೋಡಿದ್ರೆ ನನಗೂ ಏನೋ ಒಂಥರ ಖುಷಿ ಆಗುತ್ತೆ. ನನಗೂ ಹಬ್ಬಬ್ಬ ಅಂತ ಅನಿಸ್ತದೆ ನನಗೂ. ಸರಿ ಬಿಡಮ್ಮ, ಆಯಿತು. ಏನು ತೊಂದರೆ ಇಲ್ಲ, ಏನೂ ಇಲ್ಲ. ಆರಾಮಾಗಿರ್ಬೋದು. ನೀನು ನಿನ್ನ ಮಗ ಏನಾರ ಕಷ್ಟ ಅಂದರೆ ಫೋನ್ ಮಾಡಮ್ಮ. ನಾವು ಪಕ್ಕದೂರಾಗಿ ಇಲ್ಲೇ ಎಲ್ಲೋ ಇರ್ತೀವಿ, ಬೇರೆ ಊರಾಗೆ. ಬೇಕಾದ್ರೆ ನಾನು ಕೈಲ ಸಹಾಯನ ಮಾಡ್ತೀನಿ. ಸರಿ ಅಂಕಲ್, ಆಯಿತು. ಸರಿ ಕಣಮ್ಮ, ಬೀಗ ಎಲ್ಲ ಇಲ್ಲೇ ಇಕ್ಕಿದ್ದೀನಿ. ನಾನು ಕ್ಯಾಶ್ ಹಾಕತ್ತೀನಿ, ಅಲ್ಲ ಚೆಕ್ ಎಲ್ಲ ಹಾಕೊಬಿಡ್ತೀನಿ. ನಿನ್ಗೆ ಆಮೇಲೆ ರಿಜಿಸ್ಟ್ರೇಷನ್ ಎಲ್ಲ ಬೇಕಾದ್ರೆ ನಾನು ಮಾಡಿಸ್ಕೊಟ್ಬಿಡ್ತೀನಿ. ಸರಿ ಆಯಿತು. ಬಾರು ವಿಹಾನ್. ವಿಹಾನ್, ಮನೆ ನಿಂಗೆ ಇಷ್ಟ ಆಯ್ತಾ? ಇನ್ಮೇಲೆ ನಾನು ನೀನು ಇಬ್ಬರೇ ಮನೆಯಾಗಿರ್ತೀವಿ. ಮಮ್ಮಿ ಡ್ಯಾಡಿ? ನಿನಗೆ ಮಮ್ಮಿ ಬೇಕಾ ಡ್ಯಾಡಿ ಬೇಕಾ? ನನಗೆ ಮಮ್ಮಿನೇ ಬೇಕು. ಅದಕ್ಕೆ ವಿಹಾನ್ ನನ್ನ ಜೊತೆನೇ ಇರ್ತಾನೆ, ನನ್ನ ಮುದ್ದು ವಿಹಾನ್. ಮಮ್ಮಿ, ಆಟ ಆಡೋಕ್ಕೆ ದೊಡ್ಡದಾಗಿದೆ ಮಮ್ಮಿ ಜಾಗ. ತುಂಬಾ ಚೆನ್ನಾಗಿದೆ ಮಮ್ಮಿ, ನನಗೆ ತುಂಬಾ ಇಷ್ಟ ಆಯ್ತು ಮಮ್ಮಿ. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಮಮ್ಮಿ. ಹೌದಾ? ಇನ್ಮೇಲೆ ಇಲ್ಲೇ ಇರೋಣ, ಸರಿನಾ? ಆ ಮನೆಗೆ ಹೋಗ್ಬಿಟ್ಟು ನಮ್ಮ ಲಗೇಜ್ ಬ್ಯಾಗು ಏನೇನು ಬೇಕು ಎಲ್ಲ ತಗೊಂಡು ಬಂದ್ಬಿಡೋಣ ನಮ್ಮ ಅವನ್ನೆಲ್ಲ, ಸರಿನಾ? ಓಕೆ ಮಮ್ಮಿ. ಮುದ್ದು ವಿಹಾನ್ ಏನಕ್ಕೂ ಆಟ ಮಾಡಲ್ಲ, ಎಲ್ಲದಕ್ಕೂ ಓಕೆ ಮಮ್ಮಿ ಆಯ್ತು ಮಮ್ಮಿ, ಓಕೆ ಮಮ್ಮಿ ಆಯ್ತು ಮಮ್ಮಿ. ಅಲ್ವಾ? ನೋಡು, ನಾಳೆನೋ ನಾಡೋದು ಚಿಕ್ಕಿ ಮದುವೆನಂತೆ, ಹೋಗ್ಬಿಟ್ಟು ಬರ್ಬೇಕು ಹಂಗೇನೆ, ಸರಿನಾ? ಅಜ್ಜಿ ನಮ್ಮ ಹತ್ರ ಕೋಪ ಮಾಡ್ಕೊಬಿಟ್ಟೈತೆ, ಆದ್ರೂ ನಾವು ಹಂಗೆ ಹೋಗ್ಬೇಕು, ಸರಿನಾ? ಓ, ಅಜ್ಜಿ ಟೂ ಬಿಟ್ಟೈತಾ ಮಮ್ಮಿ? ನಾನು ಸೇ ಮಾಡ್ತೀನಿ ಬಿಡು ಮಮ್ಮಿ. ಟೂ ಬಿಟ್ಟರು ಪರವಾಗಿಲ್ಲ, ನಾನು ಹಂಗೆ ಸೇ ಅಂತ ಹೇಳ್ಬಿಟ್ಟು ಸೇ ಮಾಡ್ಬಿಡ್ತೀನಿ ಮಮ್ಮಿ. ಅಜ್ಜಿಗೆ ನನ್ನ ಮೇಲೆ ಲವ್ ಜಾಸ್ತಿ ಮಮ್ಮಿ, ಅದಕ್ಕೆ ನನ್ನ ಜೊತೆ ಟೂ ಬಿಡಲ್ಲ ಮಮ್ಮಿ, ನನ್ನ ಜೊತೆ ಅಜ್ಜಿ. ಸರಿ ಸರಿ, ಬಾ, ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಬೇಕು. ದುಡ್ಡೆಲ್ಲ ಕೊಡಿ, ಸಾರಿಸಿ ಗುಡಿಸಿ ಮಾಡಬೇಕು. ನೀನು ಕುತ್ಕೊಂಡು ಒಳ್ಳೆ ಹುಡುಗನ ಥರ ಆಟ ಆಡಬೇಕು. ಈಚೆ ಕಡೆಗೆ ಹೋಗೋದು, ಕಿರ್ಚಾಡೋದು ಎಲ್ಲ ಮಾಡಬಾರ್ದು. ಓಕೆ ಮಮ್ಮಿ.